ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರಿ ಅಂತ ಅನ್ಕೊಳಕತ್ತೀನಿ. ಇವತ್ತಿನ ವಿಡಿಯೋ ಒಳಗೆ ಏನಂದ್ರೆ ಇಲ್ಲ ಕುಂತಾಳಪ್ಪ ಐಕಿ ಅಂತ ಅನ್ಕೊಂತಿರ್ಬೋದು ನೀವು. ಇವತ್ತು ನಾನು ಒಂದು ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡತ್ತೀನಿ. ಅದು ಯಾವ ಪ್ರಾಡಕ್ಟ್ ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಬರ್ರಿ, ನಾನು ಇವತ್ತು ಅನ್ಬಾಕ್ಸಿಂಗ್ ಮಾಡತ್ತಿರೋಂಥ ಪ್ರಾಡಕ್ಟ್ ಡಿಜಿಟೆಕ್ ವೈರ್ಲೆಸ್ ಮೈಕ್. ಸೊ ಈ ಪ್ರಾಡಕ್ಟ್ನ ಅನ್ಬಾಕ್ಸಿಂಗ್ ಮಾಡತ್ತೀನಿ. ಇದು ಚಲೋ ಐತೋ ಇಲ್ಲೋ, ಇದನ್ನು ತೊಗೊಂಡ್ರೆ ವರ್ತ್ ಐತೋ ಇಲ್ಲೋ ಎಲ್ಲಾನು ಈ ವಿಡಿಯೋನಾಗ ಇರ್ತೈತಿ. ಸ್ಕಿಪ್ ಮಾಡಲಿಲ್ಲ ಹಂಗೆ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಲೈಕ್ ಶೇರ್ ಮಾಡಿರಿ. ಬರ್ರಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋನು. ಇದು ನಾನು ತೊಗೊಂಡಿರೋ ಅಂಥದ್ದು ಡಿಜಿಟೆಕ್ ವೈರ್ಲೆಸ್ ಮೈಕ್ ಐತಿ. ಸೊ ಇದನ್ನು ತಗೋಬೇಕಂತ ಯಾರ್ಯಾರಿಗೆ ಕನ್ಫ್ಯೂಷನ್ ಐತಿ ಅವ್ರು ಮಾತ್ರ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ವಾಚ್ ಮಾಡಿ. ಸೊ ಇದಂತರೂ ಭಾಳ ಹೆಲ್ಪ್ಫುಲ್ ಆಕೈತಿ ನಿಮಗೆ ಪರ್ಚೇಸ್ ಮಾಡ್ಬೇಕಂದ್ರೆ. ಬಿಕಾಸ್ ಇದು ಸಣ್ಣ ಇನ್ವೆಸ್ಟ್ಮೆಂಟ್ ಅಂತೂ ಅಲ್ವೇ ಅಲ್ಲ. ಯಾಕಂದರೆ ಇದ್ರ ಪ್ರೈಸ್ ಬಂದು 5000 ರುಪೀಸ್. 5000 ರುಪೀಸ್ ಅಂದರೆ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಅಲ್ಲ. ಸೊ ಅದಕ್ಕೆ ಜಾಸ್ತಿ ವಿಚಾರ ಮಾಡ್ತಿರ್ತೀರಿ, ಸರ್ಚ್ ಮಾಡ್ತಿರ್ತೀರಿ, ಇದು ವರ್ತ್ ಐತೋ ಇಲ್ಲೋ ಏನು ಎಲ್ಲನೂ ಯೋಚನೆ ಮಾಡ್ತಿರ್ತೀರಿ. ಸೊ ಅವ್ರಂತರೂ ಈ ವಿಡಿಯೋನ ನೋಡಬೇಕು. ಸೊ ಬರ್ರಿ ಅನ್ಬಾಕ್ಸಿಂಗ್ ಮಾಡೋಣಂತ ಈ ಪ್ರಾಡಕ್ಟ್ನ. ಫಸ್ಟಿಗೆ ನಾ ಈ ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೆ ಅಮೆಝಾನ್ ಒಳಗೆ. ಸೊ ಅದ್ರೊಳಗೆ ಪರ್ಚೇಸ್ ಮಾಡೀನಿ. ಇದು ಯಾವ ಥರ ಐತಿ ಅಂದ್ರೆ ವೈರ್ಲೆಸ್ ಐತಿ. ರೋಡ್ ಅಂತ ಒಂದು ಮೈಕ್ ಇರ್ತೈತಿ. ಇದು ಡಿಜಿಟೆಕ್. ಸೊ ಅದೆಲ್ಲ 30,000 ಅದೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡೋಕೆ ಆಗಂಗಿಲ್ಲ. ಬಿಕಾಸ್ ನಾವು ಬಿಗಿನರ್ ಇರ್ತೀವಿ ಯೂಟ್ಯೂಬ್ ಒಳಗೆ. ಸೊ ಬಿಗಿನರ್ ಇದ್ದಾಗ ನಮ್ಗಷ್ಟು ಇನ್ವೆಸ್ಟ್ ಮಾಡೋಕೆ ನಮಗೆ ಕಷ್ಟ ಆಗ್ತೈತಿ. ತೊಗೋಬೇಕ ಬೇಡ ಅಂತ ಅನಿಸ್ತಿರ್ತೈತಿ. ತೊಗೊಳಕ್ಕೆ ಹೋದ್ರೆ ಬಜೆಟ್ ಪ್ರಾಬ್ಲಮ್ ಅಂತೂ ಇದ್ದೇ ಇರ್ತೈತಿ. ಸೊ ಇದ್ರೊಳಗೆ ಏನೇನೈತೆ ಅಂದರೆ ಇದು ಪ್ರೊಫೆಷ್ನಲ್ ವೈರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್ ಐತಿ. ನೆಕ್ಸ್ಟ್ ಇದು ಟೈಪ್ ಸಿ ಚಾರ್ಜರ್ ಐತಿ. ಆಮೇಲೆ ಇದು ಬರೀ ಆಂಡ್ರಾಯ್ಡ್ ಫೋನಿಗೆ ಅಷ್ಟೇ ಅಲ್ಲ, ಐಫೋನಿಗೂ ಕನೆಕ್ಟ್ ಮಾಡ್ಕೋಬಹುದು. ಐಫೋನ್ ಇದ್ದವರು ಏನು ವರಿ ಮಾಡ್ಕೋಬೇಕಾಗಿಲ್ಲ. ನೆಕ್ಸ್ಟ್ ಇದು 360 ಡಿಗ್ರಿ ಸೌಂಡ್ ಕ್ಯಾಪ್ಚರ್ ಮಾಡ್ತೈತಿ. ಅಂದ್ರೆ 360 ಡಿಗ್ರಿ ಒಳಗೆ ಏನೇನೆಲ್ಲ ಮಾತಾಡ್ತೀವಿ ನೋಡ್ರಿ, ಸೊ ಅದನ್ನೆಲ್ಲಾನು ಕವರ್ ಆಕೈತಿ. ಆಮೇಲೆ ನೆಕ್ಸ್ಟ್ ಇದು ಟೋಟಲ್ 30 ಮೀಟರ್ ಮಟ ಸೌಂಡ್ ಕ್ಯಾಪ್ಚರ್ ಮಾಡ್ಕೋತೈತಿ. ಅಂದ್ರೆ ಒಬ್ರು ಇಲ್ಲಿ ನಿಂತಿರ್ತಾರಲ್ಲ, ದೂರತ ಹೋಗಿ 30 ಮೀಟರ್ ಮಟ ದೂರತ ಹೋಗಿ ನಾವು ಮಾತಾಡಿದ್ರು ಸೊ ಅದಕ್ಕೆ ಕೇಳಿಸ್ತೈತಿ. ಅಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ಕೋತೈತಿ. ಇವಾಗ ಇದನ್ನ ಒಳಗಡೆ ಯಾವ ಥರ ಐತಿ ಅಂತ ನೋಡೋಣಂತ. ಇವಾಗ ಇದು ಈ ಬಾಕ್ಸ್ನ ಓಪನ್ ಮಾಡೋಣ ಬರ್ರಿ. ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಪೌಚ್ ಸಿಗ್ತೈತಿ. ಆಮೇಲೆ ಇದ್ರೊಳಗೆ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಬರ್ದಾರ. ನೆಕ್ಸ್ಟ್ ಇದು ಯೂಸರ್ ಮ್ಯಾನ್ಯುವಲ್ ಕೊಟ್ಟಾರ ಇದೊಂದು. ಇವಾಗ ಈ ಬಾಕ್ಸ್ನ ಅನ್ಬಾಕ್ಸಿಂಗ್ ಮಾಡೋಣ ಬರ್ರಿ. ಸೊ ನೋಡ್ರಿ ಈ ಥರ ಐತಿ. ಸೊ ನೋಡ್ರಿ ಈ ಥರ ಐತಿ. ಇದ್ರೊಳಗೆ ಒಂದು ರಿಸೀವರ್ ಬರ್ತೈತಿ, 2 ಟ್ರಾನ್ಸ್ಮಿಟರ್ ಬರ್ತಾವು. ಇದು ಫೋನಿಗೆ ಹಾಕೋದು, ಇವೆರಡು ನಮ್ಮ ಹತ್ರ ಇಟ್ಕೋಬೇಕು. ಆ ಥರ ಐತದ. ಈ ಟೈಪ್ ಐತಿ ನೋಡ್ರಿ. ಇದು ಹಿಂಗೆ ಲಾಕ್ ಮಾಡೋದು ಐತಿ. ಅಂದ್ರೆ ಹಿಂಗೆ ಬಟ್ಟಿಗೆ ಹಿಂಗೆಲ್ಲ ಲಾಕ್ ಮಾಡ್ಕೊತೀವಲ್ಲ. ಸೊ ಮಾತಾಡಿದ್ದು ಕೇಳಿಸ್ಲಿ ಈಸಿಯಾಗಿ ಅಂತ. ಸೊ ಹಿಂಗೆ ಆರಾಮ್ ಸೇರಿ ನಾವು ಮಾತಾಡ್ಬೋದು. ಆಮೇಲೆ ಯೂಟ್ಯೂಬರ್ಸಿಗೆ ಲಾಗ್ ಮಾಡೋರಿಗೆಲ್ಲ ಭಾಳ ಅಂದ್ರೆ ಭಾಳ ಯೂಸ್ಫುಲ್ ಪ್ರಾಡಕ್ಟ್ ಇದೆ. ಇವೆರಡು ಟ್ರಾನ್ಸ್ಮಿಟರ್ ಕೊಟ್ಟಾರ ನೋಡ್ಬೋದು ನೀವು. ಆಮೇಲೆ ಇದೊಂದು ರಿಸೀವರ್ ಕೊಟ್ಟಾರ. ನೆಕ್ಸ್ಟ್ ಇಲ್ಲೇ ಚಾರ್ಜರ್ ಕೇಬಲ್ಸ್ ಕೊಟ್ಟಾರ. ಸೊ ಇದನ್ನ ಕನೆಕ್ಟ್ ಮಾಡೋದು ಫೋನಿಗೆ. ಇದು ಫೋನಿಗೆ ಕನೆಕ್ಟ್ ಮಾಡೋದು. ಇದನ್ನ ರಿಸೀವರಿಗೆ ಕನೆಕ್ಟ್ ಮಾಡೋದು. ಇದು ಒಂದು ರಿಸೀವರಿಗೆ ಒಂದು ಫೋನಿಗೆ ಕನೆಕ್ಟ್ ಮಾಡೋದು. ಇಲ್ಲ ಐತೆ ನೋಡ್ರಿ ಇದು. ಸೊ ಇಲ್ಲೇ ಈ ಕೇಬಲ್ನ ಹಾಕ್ಬೇಕು. ಇದು ಫೋನಿಗೆ ಕನೆಕ್ಟ್ ಮಾಡೋದು. ನಾ ಹೆಂಗೆ ಮಾಡೋದಂತ ಒಂದ್ಸತಿ ಮಾಡಿ ತೋರಿಸ್ತೀನಿ. ಸೊ ಈ ಥರ ಕನೆಕ್ಟ್ ಮಾಡೋದು. ಆಮೇಲೆ ನೀವು ಇಲ್ಲೇ ಲಾಂಗ್ ಪ್ರೆಸ್ ಮಾಡ್ಬೇಕು. ಇಲ್ಲೇ ಇದು ಲಾಂಗ್ ಪ್ರೆಸ್ ಮಾಡಿದ್ರೆ ಇದು ಆನ್ ಆಕೈತಿ. ಇಲ್ಲಿ ನೋಡ್ರಿ ಗ್ರೀನ್ ಲೈಟ್ ಬರತ್ತಾವ ನೋಡ್ರಿ. ಸೊ ಈ ಥರ ಗ್ರೀನ್ ಲೈಟ್ ಬಂದ್ರೆ ಆನ್ ಆಗೈತಿ ಅಂತ ಅರ್ಥ.
ಇವಾಗ ಈ ರಿಸೀವರ್ ಆಯ್ತು. ನೆಕ್ಸ್ಟ್ ಟ್ರಾನ್ಸ್ಮಿಟರಿಗೆ ಯಾವ ಥರ ಮಾಡ್ಬೇಕು ಅನ್ನೋದು ತೋರಿಸ್ತೀನಿ. ಟ್ರಾನ್ಸ್ಮಿಟರ್ಗೂ ಸೇಮ್ ಆ್ಯಸ್ ಇಟ್ ಈಸ್ ಇಲ್ಲೈತೆ ನೋಡ್ರಿ. ಇದನ್ನು ಲಾಂಗ್ ಪ್ರೆಸ್ ಮಾಡ್ಬೇಕು. ಅವಾಗ ಇವು ಗ್ರೀನ್ ಲೈಟ್ ಆನ್ ಆಗ್ತೈತಿ. ನೆಕ್ಸ್ಟ್ ನಿಮಗೆ ಈಕೋ ಮೋಡ್ ಅಂತ ಒಂದಿರ್ತೈತಿ. ಇಲ್ಲಿ ಈಕೋ ಮೋಡ್ ಅಂತ ಇರ್ತೈತಿ. ಸೊ ನಿಮ್ಗೆ ಸುತ್ತಮುತ್ತಲ ಆಗಿರೋದು ಏನೋ ಸೌಂಡ್ ಬೇಡ, ಬರೀ ನಾವು ಮಾತಾಡಿದ್ದಷ್ಟೇ ಕೇಳಿಸ್ಲಿ ಅಂತ ಅಂದ್ರೆ ನೀವು ಇನ್ನೊಂದು ಸತಿ ಪ್ರೆಸ್ ಮಾಡ್ಬೇಕು ಇದನ್ನ. ಸೊ ಇವಾಗ ಬ್ಲೂ ಲೈಟ್ ಕಾಣಿಸ್ತೈತೆ ನೋಡ್ರಿ. ಆಮೇಲೆ ರಿಸೀವರ್ ಮತ್ತು ಟ್ರಾನ್ಸ್ಮಿಟರ್ ಎರಡು ಕನೆಕ್ಟ್ ಆದ್ರೆ ಈ ಗ್ರೀನ್ ಕಲರ್ ಲೈಟ್ ಏನೈತೆ ನೋಡ್ರಿ ಬ್ಲಿಂಕ್ ಆಗಂಗಿಲ್ಲ. ಆಗ್ಲೇ ನೀವು ನೋಡಿದ್ರಲ್ಲ ಅದು ಬ್ಲಿಂಕ್ ಆಗತ್ತಿತ್ತು ಗ್ರೀನ್ ಕಲರ್ ಲೈಟ್. ಬಟ್ ಇವಾಗ ನೋಡ್ರಿ ಬ್ಲಿಂಕ್ ಆಗತ್ತಿಲ್ಲ. ಸೊ ಇದನ್ನು ನೀವು ಒಂದು ಕನೆಕ್ಟ್ ಮಾಡ್ಕೊಂತಿದ್ರೆ ಒಂದೇ ಕನೆಕ್ಟ್ ಮಾಡ್ಕೋಬಹುದು ಟ್ರಾನ್ಸ್ಮಿಟರ್. ಇನ್ನೊಂದು ಬೇಕಂದ್ರೆ ಇನ್ನೊಂದು, ಅಂದ್ರೆ ಇನ್ನೊಬ್ರು ನಿಮ್ಮ ಫ್ರೆಂಡ್ಸ್ ಇರ್ತಾರಲ್ಲ, ಸೊ ಅವರು ಮಾತಾಡ್ಬೋದು. ಸೊ ಆ ಥರ ಎರಡೇ ಬೇಕಂದ್ರೆ ಎರಡು ಕನೆಕ್ಟ್ ಮಾಡ್ಕೋಬೋದು. ಆಮೇಲೆ ಇದನ್ನ ಕಂಪಲ್ಸರಿ ಚಾರ್ಜ್ ಮಾಡ್ಬೇಕು ನೋಡ್ರಿ. ಇಲ್ಲೇ ಚಾರ್ಜರ್ ಪಾಯಿಂಟ್ ಇದೆ, ಚಾರ್ಜರ್ ಪಾಯಿಂಟ್ ಐತಿ. ಸೊ ನೀವು ಚಾರ್ಜ್ ಮಾಡ್ಬೇಕು. ಈ ಟ್ರಾನ್ಸ್ಮಿಟರಿಗೆ ಅಷ್ಟೇ ಚಾರ್ಜ್ ಮಾಡೋದೈತಿ. ನೆಕ್ಸ್ಟ್ ಇದಕ್ಕೆ ಚಾರ್ಜರ್ ಬಟನ್ನು ತೋರಿಸ್ಬಿಡ್ತೀನಿ. ಇಲ್ಲೇ ಅವ್ರು ಕೊಟ್ಟಿರ್ತಾರೆ ನೋಡ್ರಿ ಇದನ್ನ ವೈರ್. ಇದು ಚಾರ್ಜಿಂಗ್ ಪ್ಲಗ್ ಏನಿರ್ತೈತಿ. ಸೊ ಅದಕ್ಕೆ ಇದನ್ನ ಹಾಕಿ ಈ ಕಡೆ ಒಂದು ಟ್ರಾನ್ಸ್ಮಿಟರಿಗೆ ಈ ಥರ ಹಾಕ್ಬೇಕು. ನೆಕ್ಸ್ಟ್ ಇನ್ನೊಂದು ಟ್ರಾನ್ಸ್ಮಿಟರ್ ಏನಿರ್ತೈತಲ್ಲ ಇದಕ್ಕೆ ಹಾಕ್ಬೇಕು. ಇದನ್ನ ಚಾರ್ಜರಿ ಪ್ಲಗ್ಗಿಗೆ ಹಾಕಬೇಕು. ಸೊ ಇದು ಅಟ್ ಅ ಟೈಮ್ ಎರಡು ಚಾರ್ಜ್ ಆಗ್ತಾವು. ಸೊ ಈ ಥರ ಇದನ್ನ ಚಾರ್ಜ್ ಮಾಡೋದು. ಚಾರ್ಜ್ ಮಾಡಿ ಮಾಡಿ ಯೂಸ್ ಮಾಡ್ಬೇಕು ಇದನ್ನ. ಆಮೇಲೆ ಇಲ್ಲೊಂದು ಪಫ್ ಕೊಟ್ಟಾರ, ಎರಡು ಕೊಟ್ರ. ಇದು ಟ್ರಾನ್ಸ್ಮಿಟರಿಗೆ. ನೀವು ಹೊರಗಡೆ ಏರ್ ಏನಾರ ಇದ್ರ ಸುತ್ತಮುತ್ತಲ ನೀವು ಹೊರಗಡೆ ಹೋಗಿರ್ತೀರಲ್ಲ, ಅವಾಗ ಲಾಕ್ ಮಾಡ್ತಿರ್ತೀರಿ, ಅವಾಗ ಇದು ಯೂಸ್ ಆಕೈತಿ. ಗಾಳಿ ಎಲ್ಲ ಕೇಳಿಸ್ಲಿಲ್ಲಂಗ ನಾವು ಮಾತಾಡಿದ್ದಷ್ಟೇ ಕೇಳಿಸ್ತೈತಿ. ಇಲ್ಲ ಐತಿ ನೋಡ್ರಿ. ಇದಕ್ಕೆ ಇದನ್ನ ಹಾಕ್ಬೇಕು. ಈ ಥರ ಹಾಕಿದ್ರೆ ಯಾವುದೇ ಥರದ ಡಿಸ್ಟರ್ಬೆನ್ಸ್ ಇರಂಗಿಲ್ಲ. ಗಾಳಿ ಇರಲಿ ಏನಿರಲಿ, ಸೊ ನಾವು ಮಾತಾಡಿದ್ದಷ್ಟೇ ಕೇಳಿಸ್ತೈತಿ. ಸೊ ಈ ಥರ ಹಾಕೋದು ಇಷ್ಟ. ಸೊ ನೆಕ್ಸ್ಟ್ ಎರಡು ಕೊಟ್ಟಾರ, ಎರಡು ಟ್ರಾನ್ಸ್ಮಿಟರ್ ಅದಾವಲ್ಲ, ಸೊ ಅದಕ್ಕೆ ಎರಡು ಕೊಟ್ಟಾರ. ನೆಕ್ಸ್ಟ್ ಇವಾಗ ನಾನು ಹೊರಗಡೆ ಹೋಗಿ ಚೆಕ್ ಮಾಡಿ ಯಾವ ಥರ ಐತಿ ಇದು ಅಂತ ರಿವ್ಯೂ ಕೊಡ್ತೀನಿ. ಬರ್ರಿ ಹೋಗುನಂತ. ಇವಾಗ ನಾನು ನನ್ನ ಫೋನ್ ತಗೊಂಬಂದೀನಿ. ಇವಾಗ ಇದಕ್ಕೆ ಕನೆಕ್ಟ್ ಮಾಡಿ ತೋರಿಸ್ತೀನಿ ಯಾವ ಥರ ಐತಿ ಅಂತ. ಇದೇನು ಕಾಣಿಸತೈತೆ ನೋಡ್ರಿ, ಇದು ರಿಸೀವರ್. ಸೊ ಇದನ್ನ ಈ ಚಾರ್ಜರಿಗೆ ಹಾಕ್ತೀನಿ. ಇನ್ನು ಚಾರ್ಜರ್ ಈ ಥರ ಹಾಕಿ ಆಮೇಲೆ ಇದನ್ನ ಈ ಟೈಪ್ ಲಾಕ್ ಮಾಡಬೇಕು. ಹಿಂಗೆ ಕಾಣಿಸ್ತೈತೆ ನೋಡ್ರಿ. ಆಮೇಲೆ ಇದಕ್ಕೆ ಯಾವುದೇ ಥರದ ನೀವು ಆ್ಯಪ್ ಹಾಕೋಬೇಕಂತ ಅನ್ನಂಗಿಲ್ಲ. ಸೊ ನಿಮ್ದು ನಾರ್ಮಲ್ ಕ್ಯಾಮ್ರಾ ಏನಿರ್ತೈತೆ ನೋಡ್ರಿ ಮೊಬೈಲ್ ಒಳಗೆ, ಸೊ ಅದನ್ನ ಯೂಸ್ ಮಾಡ್ಕೋಬಹುದು. ಇವಾಗ ಚೆಕ್ ಮಾಡೋಣ ಬರ್ರಿ. ಎಲ್ಲಿ ತನಕ ಕೇಳಿಸ್ತೈತಿ ಅಂತ ಚೆಕ್ ಮಾಡೋಣ ಅಂತ. ಇವಾಗ ನೋಡ್ರಿ ನಾನು ಈ ಡಿಜಿಟೆಕ್ ವೈರ್ಲೆಸ್ ಮೈಕ್ನಾಗ ಮಾತಾಡಕತ್ತೀನಿ. ಸೊ ಹೆಂಗೆ ಕೇಳ್ಸಾತೈತಿ, ನಾನು ಇಷ್ಟು ದೂರ ಇದ್ರು ಕೇಳ್ಸಾತೈತೆ ಇಲ್ಲ ನೋಡ್ರಿ, ನಂಗೆ ಆ್ಯಕ್ಚುಲಿ ಗೊತ್ತಾಗತ್ತಿಲ್ಲ. ಸೊ ನೀವೇ ನೋಡ್ರಿ, ನಾನು ಇಷ್ಟು ದೂರ ಬಂದೀನಿ, ಅದ್ರೊಳಗೆ ಇಷ್ಟು ಸಣ್ಣ ಮಾತಾಡತ್ತೀನಿ. ಸೊ ಕೇಳಿಸ್ತೈತೆ ಇಲ್ಲ ನೋಡ್ರಿ. ಸೊ ಇನ್ನೂ ದೂರತ ಹೋಗಿ ನೋಡೋಣ ಬರ್ರಿ, ಕೇಳಿಸ್ತೈತೆ ಇಲ್ಲ ಚೆಕ್ ಮಾಡೋಣ ಅಂತ. ನೋಡ್ರಿ ಇವಾಗೂ ಕೇಳ್ಸಾಗತೈತೆನ. ಸೊ ಇಷ್ಟು ದೂರ ಬಂದ್ರು ಇದು ಕೇಳಿಸ್ತೈತಿ ಮೈಕ್. ಸೊ ಇವಾಗ ಇದ್ರದ್ದು ರಿಸಲ್ಟ್ ಯಾವ ಥರ ಐತಿ ಅಂತ ಇವಾಗ ನೀವ ನೋಡಿದ್ರಿ. ಸೊ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಇದು ಮೈಕ್ ಭಾಳ ಅಂದ್ರೆ ಭಾಳ ಬೆಸ್ಟ್ ಐತಿ. ಅದ್ರೊಳಗೆ ಬಿಗಿನರ್ಸಿಗಂತೂ ಹೇಳಿ ಮಾಡಿಸ್ದಂಗೆ ಐತಿ. ಸೊ ವರ್ತ್ ಐತಿ. ನೀವು ಬೇಕಂದ್ರೆ ತಗೋಬಹುದು. ಆರಾಮ್ಸಿರಿ, ಚಿಂತೆ ಮಾಡ್ಲಿಲ್ಲಂಗ ಈ ಮೈಕ್ನ ತಗೋಬಹುದು. ಜಾಸ್ತಿ ರೊಕ್ಕ ಇನ್ವೆಸ್ಟ್ ಮಾಡಕ್ ಆಗ್ಲಿಲ್ಲ ಅವ್ರು ಡೆಫಿನೆಟ್ ಆಗಿ ಈ ಮೈಕ್ನ ತಗೊಂಡು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ಅನ್ಬಾಕ್ಸಿಂಗ್ ವಿಡಿಯೋ ಐತಿ. ಈ ವಿಡಿಯೋ ಖಂಡಿತ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ವ್ಲಾಗ್ನಾಗ ಸಿಗೋಣಂತ.